ಸರ್ ನಮಸ್ಕಾರ. ನಮಸ್ಕಾರ. ಇದು ಸತ್ಯ ಸಂದರ್ಶನ ಸಾಧಕರ ವೇದಿಕೆ ಅಂತ ಯೂಟ್ಯೂಬ್ ಚಾನಲ್. ಇವತ್ತು ನಿಮ್ಮ ನಾಟಕ ಕಂಪ್ನಿಗೆ ಕಲಾವಿದ ಸಂದರ್ಶನಕ್ಕೆ ಅಂತ ಬಂದಿದ್ದೀವಿ. ನಿಮ್ದು ಪರಿಚಯ ಮಾಡಿ. ನನ್ನ ಹೆಸರು ಮಾರುತಿ ಗದಗ್ ಅಂತೇಳಿ. ನಾವು ಹುಟ್ಟೋದೇ ನಾಟಕ ಕಂಪನಿಗೆ. ನಮ್ಮ ತಂದೆಯವರು ಕಲಾವಿದರು, ನಮ್ಮ ತಾಯಿಯವರು ಕಲಾವಿದರು. ಅವ್ರ ಮೂಲಕವಾಗಿ ನಾವು ಬಂದೆವು. ನಾವು 35 ವರ್ಷ ಆದ್ರೂ ನಾನು ನಾಟಕ ಕಂಪನಿಗೆ ಇದು ಬೇರೆ ಅಂದ್ರೆ ಡ್ರೈವಿಂಗ್ ಮಾಡ್ತೀವಿ. ಮತ್ತು ಅಲ್ಲಿ ಇಲ್ಲಿ ಸಿಗುವಂತ ನಮ್ಗೆ, ನಿಜ ಕಲಾವಿದ. ಹೌದು. ಇದ್ದಾರೆ. ಇಲ್ಲ, ನಮ್ಮ ತಾಯಿಯವರು ನನ್ನ 5ನೇ ವಯಸ್ಸಿಗೆ ತೀರಿದ್ರು. ನನ್ನ ತಂದೆಯವರು ನನ್ನ 5ನೇ ವಯಸ್ಸಿಗೆ. ಅಲ್ಲಿಂದ ನಾನು ಒಬ್ಬ ಅವರು ಕಲಾವಿದ. ಅವರು ಕಲಾವಿದರು. ಅವರು ಇದೇ ಕಂಪ್ನಿ ಇಲ್ಲ, ಇಲ್ಲ, ಬೇರೆ ಅವರು ಒಂದೊಂದು ಕಂಪ್ನಿಯಲ್ಲಿ. ಅಂದ್ರೆ ನಿಮ್ದು ಕಂಪ್ನಿ ಏನಾದ್ರು ಕಲಾವಿದ್ರು ಮಾತ್ರ? ಇಲ್ಲ, ಮೊದ್ಲು ನಮ್ದು ವಿಶ್ವರಾಧ್ಯ ನಾಟಕ ಇನ್ನು ಸ್ವಲ್ಪ ಸಮಸ್ಯೆ ಬಂದದಕ್ಕೆ ಅಲ್ಲಿಂದ ಬಿಟ್ಟು ಬಂದು ಇವ್ರ ಕಂಪ್ನಿ ಸೆಟ್. ನಡೆಸ್ತಾ ಇಲ್ಲ ಈಗ. ಅದು ರನ್ನಿಂಗ್. ಅದೇ ನೀವು ಅಲ್ಲಿ ಇದು 2ನೇ ಸಲ ನಾನು ಬರೋದು. ಅಂದ್ರೆ ನಾನು ಲಾಕ್ಡೌನ್ 1 ಇಯರ್ ಲಾಕ್ಡೌನ್ ಆಯ್ತು. ಅವಾಗ ಒಂದ್ಸಲ ಸಮಸ್ಯೆ ಆಗ್ಬಿಟ್ಟಿತ್ತು. ಸಮಸ್ಯೆ ಆಯ್ತು. ರಾತ್ರಿ ಸ್ಟಾರ್ಟ್ ಆಗೋ ಲಾಕ್ಡೌನ್. ಅವಾಗ ರಿಟರ್ನ್ ದಿವಸ ಅಷ್ಟೇ ಆಯ್ತು. ಮತ್ತೆ ರಿಟರ್ನ್ ಊರಿಗೆ ಹೋಗಿದ್ವಿ. ಅದಾದ ನಂತರ ಬಂದದ್ದು ಮತ್ತೆ ಇದು 2ನೇ ಸಲ. ಇದು 2ನೇ ಸಲ. ಜನರ ರೆಸ್ಪಾನ್ಸ್ ಆಗಿದೆ. ಚೆನ್ನಾಗಿದೆ ರೀ. ನಮ್ಮ ಕಡೆ ಇರುವಂತ ಜನರ ಬೇರೆ, ಈ ಕಡೆ ಇರುವಂತ ಜನ. ಆದ್ರೆ ನಮ್ ಕಡೆ ಏನಾಯ್ತಂದ್ರೆ ಸೀರೆ ಅಂಬುದು ಇಲ್ಲಿ ಕ್ಯಾಕೆ ಹಿಡಿದು ಅದೆಲ್ಲ, ಬಟ್ ಇಲ್ಲಿ ಅನುಭವಿಸಿ ನೋಡ್ತಾರೆ. ಚೆನ್ನಾಗಿತ್ತಂದ್ರೆ ಚೆನ್ನಾಗೈತಿ, ಸರಿ ಇರ್ಲಿಲ್ಲ ಅಂದ್ರೆ ಸರಿ ಇಲ್ಲ ಅಂತ ಚೊಕ್ಕವಾಗಿ ಹಾಕ್ತಾರೆ. ಅದು ಒಂದು ಇಷ್ಟ ನನಗೆ. ಇವ್ರ ಪಾತ್ರ ಸರಿ ಆಗಿಲ್ಲ, ಇವ್ರ ಪಾತ್ರ ಚೆನ್ನಾಗಿ ಇದೆಲ್ಲ ಬಿಟ್ಟು ಹೇಳ್ತೀವಿ. ಹಿಂಗ್ ಹೇಳೋರು ಬೇಕು. ನಮ್ ಕಡೆ ಆಗಲ್ರಿ, ಮುಜುಗರ ಪಟ್ಕೊತ ಚೆನ್ನಾಗೈತ್ರಿ ಅಂತ ಹೋಗ್ಬಿಡುತ್ತೆ. ಬೇಜಾರು ಹೋಗಿಲ್ಲ. ಬೇಜಾರಾಗ್ತದೆ. ಇಲ್ಲಿ ಆಗಲ್ಲ. ಸರಿ ಇತ್ತಂದ್ರೆ ಸರಿ ಅಂತ ಈ ನಾಟಕದಲ್ಲಿ ನಮ್ ಕಾಮಿಡಿ ಕರಿ ಹೆಸರು ನೋಡ್ರಿ. ಇದಕ್ಕ ಹೆಸರು ಅನ್ನೋದೇ ನಾನು ಇದನ್ ಕಡೆ, ಬಟ್ ಅಳಿಯ ಅಂತಂದ್ ಹೇಳಿ ಅಲ್ಲೆಲ್ಲ ಹೇಳ್ಬೋದಾ? ಟ್ರೈ ಮಾಡಿ. ಮರ್ಯಾದೆ ಅಂತ ನೀನ್ ಮಕ್ಕಳು ಕೊಟ್ಟಿ ಚಲೋ ಆಯ್ತು. ಇಲ್ಲಾಂದ್ರೆ ಪಿಕ್ ಮಗನ ತಾಳಿ ನಿನ್ ಕೊಳ್ಳೆಗೆ ಪಿಕ್ಸೆ ಐ ಆಮ್ ರೆಡಿ. ಕಿಪ್ಪಿ ಕೀರ್ತಿಯಾಗಿ ನಮ್ಗೆ ಹಾಯ್ ಜನರೇ, ಐ ಆಮ್ ರೆಡಿ. ವಾಪಸ್ಲೇ ನಿನ್ನ ಮಗಳು. ಚೆನ್ನಾಗಿದೆ ಸರ್. ಜೀವನ ನೋಡ್ರಿ, ನಾವು ಚೆನ್ನಾಗಿ ನಡ್ಕೊಂಡೋದ್ರೆ ಚೆನ್ನಾಗಿರುತ್ತೆ. ನಾವೇ ಹಾಳು ಮಾಡ್ಕೊಂಡ್ರೆ ನಾವು ಹಾಳ. ರಂಗಭೂಮಿಯಲ್ಲಿ ನಿಮ್ ಜೀವನ ನಾ ರಂಗಭೂಮಿಯಲ್ಲಿ ಸೂಪರ್ ಜೀವನ. ಊರಲ್ಲಿ ಹೆದರಿಕೆ ಬರುತ್ತೆ. ನೀವು ನಾವು ಕ್ಯಾಮ್ರಾ ಮುಂದೆ ಹೆಂಗ್ ಮಾತಾಡೋದು? ನಾವು ಶಾರ್ಟ್ ಫಿಲ್ಮ್ ಮಾಡಿದ್ದೇವೆ. ಒಂದ್ಸಿದೆ ಪೊಲೀಸ ಬಟ್ ನನಗೆ ಏನಾಗ್ಬಿಡ್ತೀರಿ, ಒಂದ್ಸಲ ಸಿನಿಮಾ ಕರ್ಸಿದ್ದೆ, ಹೋಗಿದ್. ಬಟ್ ಅವ್ರು ಹೇಳುದು ನನಗ ಇದಾಗೋದು. ಓಕೆ, ಏನ್ ಮಾಡ್ಬಿಟ್ಟು ನಾವ್ ಅಲ್ರಿ ಸರ್, ನನ್ ಕೈಲಿ ಆಗಲ್ರಿ. ನಾ ಕಂಪನಿ ಕರಿ, ಸ್ಟೇಜ್ ನಾಗ ಕರೀರಿ, ಒಂದೇ ಮಾತು ಹೇಳ್ಕೊಡ್ರಿ, ಅದ 10 ಸಲ ರಿಪೀಟ್ ಮಾಡಂದ್ರೆ ಮಾಡ್ತೀನಿ. ಅಲ್ಲ ಸರ್, ಅದು ಸಿನಿಮಾದಲ್ಲಿ ಕಟ್ಕಟ್ಟಿರೋದು. ಕಟ್ ಇರೋದಕ್ಕೆ ಹೆದರಿಕೆ ಒಂದು ಮಾತನ್ನ 10 ಸಲ ಮಾತಾಡ್ಸಿದ್ರಿ ನನ್ ಕೈಗೆ. ನಾವ್ ಹಂಗಲ್ಲ, ಅಲ್ಲೇಟ್ರ ಅಲ್ಲೇ ಬೊಮ್ಮ 1 ಸೆಕೆಂಡ್ ನಾಗ ಮಾತು ಕಟ್ಕೊಂಡ್ರೆ ಅಲ್ಲಿ ಒಪ್ಪಿಸ್ತೀವಿ. ಮಂದಿ ಇಷ್ಟ ಆಯ್ತಾ, ಕ್ಯಾನ್ಸಲ್ ಆಯ್ತಾ, ಅಲ್ಲೇಟ್ರ ಅಲ್ಲೇ ಬೊಮ್ಮ ಅನ್ಬೇಕು. ಕಷ್ಟ. ಯಾವ ಸಿನಿಮಾ ಅದು ಯಾವ್ದು ಇತ್ತು ನೋಡ್ರಿ, ಸೀಸೋ ಏನ ಇತ್ತು. ಪಿಕ್ಚರ್ ಡೈರೆಕ್ಟರ್ ಅದಲ್ರಿ, ಅದು ಮನೆ ಬಿಡ್ರಿ, ಅವ್ರ ಮಾಡ್ಕೊಂಡ್ರು. ಇದು ಮೊದ್ಲೇದ್ರಿ ಇದು.
ಅದಕ್ಕ ನಮ್ಮ ಇವ್ರನ್ನ ಕಳಿಸಿದ ನಟರಾಜಣ್ಣ ತೀರ್ಕೊಂಡ್ರ ಅವ್ರಿಗೆ ಕಳಿಸಿದ್ವಿ. ಮತ್ತೆ ನಿಮ್ಗೆ ಕರೀತಾರೆ ಅಂದ್ರ ನನಗ್ ಪರಿಚಯದವ್ರು ಮೊನ್ನೆ ಒಂದ್ ಮಾಡಿದ್ರು ಕೇಳಿ. ಅದಕ್ಕೆ ಅದು ಆದ್ಮ್ಯಾಗ ಇನ್ನೊಂದ್ ಯಾವ್ದೋ ಫಿಲಿಂ ಇತ್ತು ನೋಡ್ರಿ, ಪ್ರೇಮ ಅವ್ರದ್ದು ಇರ್ಬೇಕು ಕೇಳಿ. ಪ್ರೇಮ್ ಅವರು ಡೈರೆಕ್ಷನ್ ಮಾಡತ್ರಿ, ಇವ್ರೇ ಧ್ರುವ ಸರ್ಜಾ ಅವ್ರದೇ ಅದನ್ನು. ಬಟ್ ಇನ್ನೊಂದು ಧ್ರುವ ಸರ್ಜಾ ಅವ್ರದ್ದು ಮೊನ್ನೆ ಪಿಕ್ಚರ್ ಮಾಡಾಕತ್ತಿ, ಇದೇ ಸೈಡ್ ಇತ್ತು ಶೂಟಿಂಗ್. ಸಿನಿಮಾ ಮಾಡಿದಾರ ಹಾ, ಅವಾಗ ಕರ್ದಿದ್ರು, ನಮಗ್ ಬರಕ್ ಆಗ್ಲಿಲ್ಲ. ಬಕ್ಷಕ್ರಿ ನಾನು ರಿಷಬ್ ಮಾಡ್ತಿದಾರ. ಹರೀಶ್ ಅವರು ಕೇಟಿ ಮಾಡ್ತಾರೆ. ವಿಡಿಯೋ ಕಟ್ ಮಾಡೋಣ ಸರ್. ಅಂದ್ರೆ ಇಷ್ಟ ಮಟ್ಟ